ಅಮ್ಮ ಏನು ಚೊಲ್ಲಾರ ಕೊಸಿಟ್ಟುಳ್ಳೆ ಉಲ್ಲಾರತೆ ಪ್ರಾರಂಭದಲ್ಲಿ ಅವರಿಗೆ ಏನಿಲ್ಲ ಆಯಿತು. ಇದ್ದದ್ದು ಹೇಗೆ ಅಂತ ಕೇಳಿದರೆ ಮನೆ ಅದಕ್ಕೆ ಮೇಲೆ ಟರ್ಪಲು ಒಂದು ಸರಿಯಾದ ಬಚ್ಚಲು ಮನೆ ಇಲ್ಲ, ಅದಕ್ಕೊಂದು ಅಡ್ಡ ಬಟ್ಟೆಯನ್ನು ಕಟ್ಟಿಕೊಂಡು ಒಟ್ಟು ವ್ಯವಸ್ಥಿತವಾಗಿ ಇಲ್ಲ ಆಯಿತು. ಇತ್ತೆ ಆನಿತ್ತರಂಚಿನ ಬೇಜಾರಂದಾಲಿಜ್ಜಿ ಇದ್ದಿದ್ದ ಸಂತೋಷ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತು ಸುಳ್ಯ ತಾಲೂಕಿನ ಜಾಲ್ಸೂರು ಗ್ರಾಮದ ಕುಂದ್ರಕೋಡಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ ನಾನಿದ್ದೇನೆ. ಕಳೆದ ಕೆಲವು ತಿಂಗಳುಗಳ ಹಿಂದೆ ಈ ಒಂದು ಕುಂದ್ರಕೋಡಿಯಲ್ಲಿ ಒಂದಷ್ಟು ವಿಚಾರಗಳು, ಒಂದಷ್ಟು ಸುದ್ದಿಯಾಗಿತ್ತು. ಯಾಕೆಂತ ಹೇಳಿದರೆ ಇಲ್ಲಿ ಒಂದು ಇದ್ದಂತಹ ಪರಿಸರದಲ್ಲಿ ಲಕ್ಷ್ಮಿ ಅನ್ನುವಂತಹ ಒಬ್ಬಳು ತಾಯಿ ವಾಸವನ್ನು ಮಾಡ್ತಾಯಿದ್ರು. ಅವರಿಗೆ ಸರಿಯಾಗಿರ್ತಕ್ಕಂತಹ ಮನೆ ವ್ಯವಸ್ಥೆಗಳೆಲ್ಲ ಇರಲಿಲ್ಲ. ಅವರಿಗೆ ಮನೆಯನ್ನು ಕಟ್ಟಿಕೊಡುವುದಾಗಿ ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಸುಳ್ಯ, ಹಾಗೆಯೇ ಗ್ರಾಮ ಪಂಚಾಯತ್ ಜಾಲ್ಸೂರು ಇವರೆಲ್ಲ ಹೇಳಿದರು. ಆದರೆ ಅದರ ಸಮಯಕ್ಕೆ ಸರಿಯಾಗಿ ಆ ಮನೆಯನ್ನು ಕಟ್ಟಿಕೊಡುವುದಕ್ಕೆ ಆಗಿರಲಿಲ್ಲ. ಆ ಕಾರಣದಿಂದಾಗಿ ಬಹಳಷ್ಟು ಕಷ್ಟದಲ್ಲಿದ್ದೇವೆ, ಇರುವುದಕ್ಕೆ ಮನೆ ಇಲ್ಲ ಅನ್ನುವಂಥ ಕಾರಣದಿಂದ ಆ ತಾಯಿ ಮಾಧ್ಯಮಗಳ ಮುಂದೆ ಕಣ್ಣೀರಾಗಿದ್ದರು. ಅಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮತ್ತೆ ಜೊತೆಯಾಗಿ ಸೇರಿ ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಮತ್ತೆ ಒಂದು ಹೆಜ್ಜೆಯನ್ನು ಮುಂದಕ್ಕೆ ಇಟ್ಟು, ಜೊತೆಗೆ ಗ್ರಾಮ ಪಂಚಾಯತ್ ಜಾಲ್ಸೂರು ಕೂಡ ತಮ್ಮ ಒಂದು ಕರ್ತವ್ಯವನ್ನು ಮುಂದುವರಿಸಿ ಲಕ್ಷ್ಮಿ ಅವರಿಗೆ ಮನೆಯನ್ನು ಕಟ್ಟಿಕೊಡುವುದಾಗಿ ನಿರ್ಧರಿಸಿ ಅತ್ಯಂತ ವೇಗವಾಗಿ ಈ ಮನೆಯ ಕೆಲಸ ಕಾರ್ಯವನ್ನು ಮುಂದುವರಿಸಿದರು. ಆ ಫಲವಾಗಿ ಸಹೋದರಿಗೊಂದು ಸೂರು ಅನ್ನುವಂತಹ ನಾಮಫಲಕದೊಂದಿಗೆ, ಅಂದರೆ ಹೆಸರಿನಲ್ಲಿ ಸೇವಾಂಜಲಿ ಅನ್ನುವಂತಹ ಮನೆಯನ್ನು ಅವರಿಗೆ ಬಿಟ್ಟುಕೊಡುವಂತಹ ಗೃಹ ಪ್ರವೇಶದ ಮೂಲಕ ಅವರಿಗೆ ವಾಸ ಮಾಡುವುದಕ್ಕೆ ಈ ಮನೆಯನ್ನು ಹಸ್ತಾಂತರ ಮಾಡ್ತಕ್ಕಂತಹ ಕಾರ್ಯಕ್ರಮಗಳು ನಡೀತಾ ಇದೆ. ಅಂದರೆ ಈ ವಿಡಿಯೋವನ್ನು ಮಾಡ್ತಿರ್ತಕ್ಕಂಥ ದಿನಾಂಕ ಮೇ 28, ಮೇ 29ನೇ ತಾರೀಕಿಗೆ ಲಕ್ಷ್ಮಿ ಅವರಿಗೆ ಸೇವಾಂಜಲಿ ಮನೆಯ ಹಸ್ತಾಂತರ ಕಾರ್ಯಕ್ರಮ ನಡೀಲಿಕ್ಕಿದೆ. ಆ ಕಾರಣದಿಂದ ಇವತ್ತು ಗ್ರಾಮ ಪಂಚಾಯತ್ ಜಾಲ್ಸೂರು ಆಗಿರ್ಬೋದು, ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಸುಳ್ಯ ಆಗಿರ್ಬೋದು, ಇವರ ಒಂದು ಸಹಭಾಗಿತ್ವದಲ್ಲಿ ಲಕ್ಷ್ಮಿ ಅವರಿಗೆ ನಿರ್ಮಾಣಗೊಂಡಿರ್ತಕ್ಕಂತಹ ಮನೆ ಹೇಗಿದೆ, ಹಾಗೆಯೇ ಯಾವ ರೀತಿಯ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಅನ್ನೋದರ ಬಗ್ಗೆ ಇವತ್ತಿನ ಅವರ ಮನೆಯ ಒಂದು ಟೂರ್, ಅಂದರೆ ಹೋಮ್ ಟೂರನ್ನು ಮಾಡಿ, ಮತ್ತು ಇದರ ಹಿಂದೆ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂತಹ ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ನ ಪ್ರಮುಖರಿದ್ದಾರೆ, ಹಾಗೆಯೇ ಮನೆಯ ಒಡತಿಯಾಗಿ ಯಜಮಾನಿಯಾಗಿರ್ತಕ್ಕಂಥ ಲಕ್ಷ್ಮಿ ಇದ್ದಾರೆ. ಇವರಿಗೆಲ್ಲ ಎಷ್ಟು ಖುಷಿ ಇದೆ ಅನ್ನೋದರ ಬಗ್ಗೆ ನಾವು ಇವತ್ತು ಅವ್ರ ಜೊತೆ ಸ್ವಲ್ಪ ಕೇಳಲಿಕ್ಕಿದ್ದೇವೆ. ಅದಕ್ಕಿಂತ ಮೊದಲು ಲಕ್ಷ್ಮಿ ಅವರಿಗೆ ನಿರ್ಮಾಣಗೊಂಡಿರ್ತಕ್ಕಂಥ ಸೇವಾಂಜಲಿ ಮನೆ ಹೇಗಿದೆ ಅನ್ನೋದನ್ನು ಒಂದು ಸಲ ತೋರಿಸ್ತೇನೆ ಬನ್ನಿ. ಗ್ರಾಮ ಪಂಚಾಯತ್ ಜಾಲ್ಸೂರು ಆಗಿರ್ಬೋದು, ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಆಗಿರ್ಬೋದು, ಇವರ ಸಹಭಾಗಿತ್ವದಲ್ಲಿ ಸೂರಿಲ್ಲದಂತಹ ಸಹೋದರಿಗೆ ಅತ್ಯಂತ ಸುಂದರವಾಗಿರುವಂತಹ ಮನೆ ನಿರ್ಮಾಣವನ್ನು ಮಾಡಿಕೊಟ್ಟಿರೋದು ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್. ಹಾಗೆಯೇ ಗ್ರಾಮ ಪಂಚಾಯತಿ ಯಾವತ್ತೂ ಕೂಡ ಒಂದು ಕಷ್ಟದಲ್ಲಿರುವವರ ಜೊತೆಗೆ ಇದೆ ಅನ್ನೋದನ್ನು ಇವತ್ತು ತೋರಿಸಿಕೊಟ್ಟಿದೆ. ಅದಕ್ಕಾಗಿ ಇವತ್ತು ನಾನು ಹಾಗೆಯೇ ಯಶ್ ಬಂದು ಈ ಒಂದು ಮನೆಯ ಒಂದು ವೈಭವವನ್ನು ತೋರಿಸಲಿಕ್ಕಿದ್ದೇವೆ. ಭಾಳ ಸುಂದರವಾಗಿ ನಿರ್ಮಾಣವಾಗಿದೆ, ಖುಷಿ ಆಗ್ತಾ ಇದೆ. ಆ ತಾಯಿಗೆ ಇವತ್ತೊಂದು ಖುಷಿ ಇದೆ. ಯಾರೂ ಇಲ್ಲದಂತಹ ತಾಯಿಗೆ ಸೇವಾ ಭಾರತಿ ಜೊತೆಯಾಗಿದೆ ಅಂತ ಹೇಳೋದಕ್ಕೆ ಇವತ್ತು ನಾವು ನಿಮಗೆ ತೋರಿಸ್ತಿರ್ತಕ್ಕಂಥ ವಿಡಿಯೋ. ಮೊದಲಿಗೆ ಮನೆಯನ್ನು ತೋರಿಸಿ ಈ ಒಂದು ಇದರ ಹಿಂದೆ ಕೆಲಸವನ್ನು ಮಾಡಿರ್ತಕ್ಕಂಥವ್ರ ಜೊತೆ ಮಾತಾಡ್ತೇನೆ, ಹಾಗೆಯೇ ಮನೆಯ ತಾಯಿ ಜೊತೆ ಮಾತಾಡ್ತೇನೆ ಬನ್ನಿ. ಸೇವೆಯೆಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ನನ್ನ ಜೊತೆಗೆ ಸೇವಾಂಜಲಿ ಮನೆಯ ಒಡತಿ ಯಜಮಾನಿ ಇವತ್ತಿದ್ದಾರೆ. ಭಾಳ ಖುಷಿಯಿಂದಿದ್ದಾರೆ. ಅವತ್ತು ಕಣ್ಣೀರಾಗಿದ್ದರು, ಇವತ್ತು ಒಂದಷ್ಟು ಖುಷಿಯಲ್ಲಿ ಅವರಿಗೆ ಒಂದು ಒಳ್ಳೆಯ ಸಹೋದರಿಗೆ ಒಂದು ಸೂರು ಅನ್ನುವಂಥ ವಿಚಾರದಲ್ಲಿ ಮನೆಯನ್ನು ಕಟ್ಟಿಕೊಡಲಾಗಿದೆ. ಗೃಹ ಪ್ರವೇಶಕ್ಕೆ ಸಿದ್ಧವಂತವಾಗಿದೆ. ಲಕ್ಷ್ಮಿ ಅವರೇ ನನ್ನ ಜೊತೆಗಿದ್ದಾರೆ. ಅಮ್ಮ ಏನು ಚೊಲ್ಲಾರ ಕೊಸಿಟ್ಟುಳ್ಳೆ ಉಲ್ಲಾರತೆ ಇನಿ ಇಲ್ಲಡೆ ಮಾತ ರೆಡಿ ಆತಂಡೆ, ಇಲ್ಲಡೆ ಒಕ್ಕೆಲೆಗಳು ರೆಡಿ ಆತಂಡೆ. ಸೊ ಗ್ರಾಮ ಪಂಚಾಯತ್ ಜಾಲ್ಸೂರು ಆದಿಪ್ಪು, ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಆದಿಪ್ಪು ಮುಗ್ಲು ಬತ್ತದ ಬಾರಿ ಒಂದು ಪೊರ್ಲದ ಇಲ್ಲಡೆ ದಾದ ಪಂತಿತ್ತರ ಏನು ಕಟ್ಟದು ಕೊಡ್ತೇರಿ ಆತ. ಓಕೆ, ಇತ್ತೆ ಆನಿತ್ತರಂಚಿನ ಬೇಜಾರಂದಾಲಿಜ್ಜಿ ಇದ್ದಿದ್ದ ಸಂತೋಷ ಈರು ನೆಂತಿತ್ತಾರೆ ಈತೊಂಜಿ ಪೊರ್ಲದ ಇಲ್ಲಡೆ ಕಟ್ಟದು ಕೊಡ್ಪೇರಿ ಅಂದೆ ನೆಂತಿದ್ದೆ ಅವಡೊಂದು ಇನ್ನು ಯಾತನ ಅತೆ. ಓಕೆ, ಇಲ್ಲಡ್ದ ಈರು ದಾದೊಂಜಿ ಯೋಚನೆ ಮಾಡ್ತಿದ್ದಾರೆ ಅಂಚನೆ ಇಲ್ಲಡೆ ಉಂಡ ಉಂಡತೆ. ಓಕೆ, ಇದು ಪಿರವು ಎಷ್ಟು ಜನ ಬತ್ತು ಮುಲು ಮಸ್ತ್ ಜನ ಬೇಲೆ ಮಲ್ತೊಂದು ಮಸ್ತ್ ಕೆಲಸ ಮಲ್ತ ಇತ್ತೇರೆ. ಏತ್ ಟೈಮ್ ಮಾಡ್ತಿ ಕೆಲಸ ಮಾತ ಅಂಡೆ ಸುಮಾರು ಸಮಯ ಇರ್ತಕ್ಕ ರಾತ್ರಿ ಬಗೆಲು ಅಂಡತೆ. ಓಕೆ, ಇನ್ನು ದಾದಿರ್ ನೆಂತಿತ್ತರ ಅವು ಮಾತಲಾತಿರಿ ನೀನು ಬೇಲೆ. ಓಕೆ, ರಡ್ಡು ಸಂಘಟನೆಲು ಇಲ್ಲ ಒಂಜಿ ನಮ್ಮ ಗ್ರಾಮ ಪಂಚಾಯತ್ ಜಾಲ್ಸೂರು ಅಂಚನೆ ಸೇವಾ ಭಾರತಿ ಮುಗ್ಲಿಗೆ ಏತೊಂಜಿ ಥ್ಯಾಂಕ್ಸ್ ಪನ್ಪರೇರು.
ಮನಸ್ಸಿಡ್ದು ಥ್ಯಾಂಕ್ಸ್ ಪನೊಂದುಲ್ಲಾರು ಅಂದೆ ಅತೆ ಓಕೆ ಎಡ್ಡೆ ಅವಡಿರೆಗೆ ಪೊಸೊಂಜಿ ಇಲ್ಲಡೆ ಎಲ್ಲ ಒಕ್ಕೆಲ ಒಂದುಲ್ಲಾರು ದೇವರನ್ನ ಆಶೀರ್ವಾದ ಇಪ್ಪಡು ಒಂಜಿ ಆಯುಷ ಆರೋಗ್ಯ ಮಾತ ತಿಕ್ಕಡು ದೇವರ ನೀರಿಗಾವೆ ಅವು ಓಕೆ ಇಂಚನೆ ಖುಷಿ ಡಿಪಲೆ ಥ್ಯಾಂಕ್ಸ್ ಆವೆ ಓಕೆ ಆತ್ಮೀಯ ವೀಕ್ಷಕರೇ, ಇವತ್ತು ನನ್ನ ಜೊತೆಗೆ ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಇದರ ಸುಳ್ಯ ತಾಲೂಕಿನ ಅಧ್ಯಕ್ಷರಾಗಿ ತಮ್ಮ ಸೇವೆಯನ್ನು ಮಾಡ್ತಿರ್ತಕ್ಕಂಥವ್ರು, ಇವರ ಜೊತೆಗೆ ಸಾಕಷ್ಟು ಮಂದಿ ಸೇವಾ ಭಾರತೀಯ ಕಾರ್ಯಕರ್ತರು ಕೂಡ ಇದ್ದಾರೆ. ಎಲ್ಲರ ಪರವಾಗಿ ಡಾಕ್ಟರ್ ಮನೋಜ್ ಅಡ್ಡಂದಡ್ಕ ಅವರು ಈ ಸೇವಾಂಜಲಿ ಮನೆಯ ಬಗ್ಗೆ ಎಲ್ಲ ಜೊತೆಯಾಗಿ ಸೇರಿಕೊಟ್ಟಿರ್ತಕ್ಕಂತಹ ಕಟ್ಟಿಕೊಟ್ಟಿರುವಂತಹ ಮನೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಅಂದರೆ ಒಂದು ತಾಯಿಗೆ ಒಂದು ಸಹೋದರಿಗೆ ಸೂರು ಅನ್ನುವಂತಹ ವಿಚಾರ, ತಾಯಿ ಒಬ್ಬಂಟಿಯಾಗಿರಬಾರ್ದು, ಕಷ್ಟದ ದಿನಗಳನ್ನು ಕಳಿಬಾರ್ದು ಅಂತ ಸೋರ್ತಕ್ಕಂಥ ಮನೆಯಲ್ಲಿ ಅದಕ್ಕಾಗಿ ಒಂದು ಸುಂದರವಾಗಿರುವಂಥ ಸೂರು ಅನ್ನುವಂಥ ವಿಚಾರ ಇವತ್ತು ಗೃಹ ಪ್ರವೇಶದ ದಿನ ಕೂಡ ಕೂಡಿ ಬಂದಿದೆ. ಮೊಟ್ಟ ಮೊದಲನೇದಾಗಿ ಸೇವಾ ಭಾರತಿ ಅಂತ ಹೇಳಿದರೆ ಹಾಗೆಯೇ ಯಾವುದೇ ಸ್ವಾರ್ಥವನ್ನು ಇಟ್ಟುಕೊಳ್ಳದೆ ಸಮಾಜಕ್ಕೆ ಎಲ್ಲವನ್ನು ಅರ್ಪಣೆ ಮಾಡ್ತಕ್ಕಂಥ ವಿಚಾರವೇ ಇವತ್ತು ಸೇವಾ ಭಾರತಿ ಆಗಿರ್ಬೋದು, ಎಲ್ಲ ನಮ್ಮ ಚಟುವಟಿಕೆಗಳಲ್ಲಿ ಇರತಕ್ಕಂತಹ ಸಂಘಟನೆಗಳಲ್ಲಾಗಿರ್ಬೋದು. ಸೊ ಇವತ್ತು ಈ ಒಂದು ಜಾಲ್ಸೂರಿನಲ್ಲಿ ಲಕ್ಷ್ಮಿ ಅವರಿಗೆ ನಿರ್ಮಾಣ ಮಾಡಿಕೊಟ್ಟಿರುವಂತಹ ಸೇವಾ ಭಾರತಿಯವರ ಜೊತೆಗೆ ಗ್ರಾಮ ಪಂಚಾಯತ್ ಜಾಲ್ಸೂರು ಅವರ ಈ ಒಂದು ಕಾರ್ಯ ಎಲ್ಲರ ಶ್ಲಾಘನೆಗೆ ವ್ಯಕ್ತವಾಗ್ತಾ ಇದೆ. ಸೊ ಎಷ್ಟು ಕಠಿಣ ಪರಿಸ್ಥಿತಿಯನ್ನು ಎದುರಿಸಿ ಈ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀರಿ ಅಂತ ಸೇವಾ ಭಾರತಿಯ ಪರವಾಗಿ ತಾವು ಹೇಳಬೇಕು. ಮೊದಲನೇದಾಗಿ ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಸುಳ್ಯ ಇದೊಂದು ರಿಜಿಸ್ಟರ್ಡ್ ಸಂಸ್ಥೆ. ಕೊರೋನಾ ಸಂದರ್ಭದಲ್ಲಿ ಅನೇಕ ತೊಂದರೆಗಳಾಯಿತು ಸಾಮಾನ್ಯ ವ್ಯಕ್ತಿಗಳಿಗೂ ಕೂಡ. ಆ ಸಂದರ್ಭದಲ್ಲಿ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿ ಸಂಘಟನೆಯ ಕಾರ್ಯಕರ್ತರು ಅದೇ ರೀತಿ ಊರಿನ ಸಜ್ಜನರೆಲ್ಲ ಸೇರಿಕೊಂಡು ಅನೇಕ ರೀತಿಯ ಸೇವಾ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದಾದಮೇಲೆ ಹಿರಿಯರ ಅಪೇಕ್ಷೆಯಂತೆ ಅದಕ್ಕೊಂದು ಸಾಂಸ್ಥಿಕ ರೂಪ ಕೊಡಬೇಕು ಅಂತ ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಅಂತ ರಿಜಿಸ್ಟ್ರೇಷನ್ ಮಾಡಿದ್ವಿ. ಅದರ ಮೊದಲ ಹಂತವಾಗಿ ನಾವು ಒಂದು ಆ್ಯಂಬುಲೆನ್ಸನ್ನು ಲೋಕಾರ್ಪಣೆ ಮಾಡಿದ್ವಿ. ಪುಟ್ಟಪ್ಪ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಒಂದು ಆ್ಯಂಬುಲೆನ್ಸ್ ನಡೀತಾ ಇತ್ತು. ಆ ಟ್ರಸ್ಟ್ನವರು ಆ ಆ್ಯಂಬುಲೆನ್ಸನ್ನು ನಮಗೆ ಹಸ್ತಾಂತರ ಮಾಡಿದರು. ನಾವು ಅದನ್ನು ಹೊಸ ಆ್ಯಂಬುಲೆನ್ಸ್ ಖರೀದಿ ಮಾಡಿ ಈಗ ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಕಡೆಯಿಂದ ಆ್ಯಂಬುಲೆನ್ಸ್ ಓಡಾಟ ಮಾಡ್ತಾಯಿದೆ. ಅದರಿಂದಾಗಿ ಅನೇಕ ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರೆ ಅವರಿಗೆ ಒಂದು ಒಳ್ಳೆಯ ಸಹಾಯ ಆಗ್ತಾಯಿದೆ. ಅದೇ ರೀತಿ ಜಾಲ್ಸೂರಿನ ಕುಂದ್ರಕೋಡಿಯಲ್ಲಿ ಲಕ್ಷ್ಮಿ ಅನ್ನೋರಿಗೆ ಒಂದು ಮನೆ ಇಲ್ಲ, ಅವರಿಗೆ ಮನೆ ಕಟ್ಟಬೇಕು ಅಂತ ಯೋಚನೆ ಬಂದಾಗ ಸರ್ಕಾರದ ಕಡೆಯಿಂದ ಅವರಿಗೆ ಮನೆ ಅನುದಾನ ಬಂದಿತ್ತು. ಆದರೆ ಅವರು ಈಗ ಇರುವಂಥ ಜಾಗ ತುಂಬ ಕಠಿಣವಾದ ಜಾಗ, ರೋಡಿಂದ ಬರಬೇಕಾದ್ರೆ ತುಂಬ ಕಷ್ಟ ಇದೆ. ಆ ಜಾಗದಲ್ಲಿ ಅವರಿಗೆ ಒಬ್ಬರಿಗೆ ಮನೆ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ಅಂತ ಗೊತ್ತಾದಾಗ ನಮ್ಮ ಕಾರ್ಯಕರ್ತರನ್ನು ಹೋಗಿ ಸಂಪರ್ಕಿಸಿದಾಗ ಅವರಿಗೆ ಖುಷಿ ಆಯಿತು. ನಾವೆಲ್ಲ ಸೇರಿ ಒಟ್ಟಿಗೆ ಸೇರಿ ಮಾಡುವಂಥ ಯೋಚನೆ ಆಯಿತು. ಹಾಗೆ ಗ್ರಾಮ ಪಂಚಾಯತಿಂದ ಸಿಕ್ಕಿದ ಸರ್ಕಾರದಿಂದ ಸಿಕ್ಕಿದ ಅನುದಾನ ಜೊತೆಗೆ ಸೇವಾ ಭಾರತ್ ಹೆಲ್ಪ್ಲೈನ್ ಟ್ರಸ್ಟ್ ಮತ್ತು ಊರಿನ ದಾನಿಗಳ ಸಹಕಾರದಿಂದ ಇವತ್ತು ಈ ಮನೆ ನಿರ್ಮಾಣ ಆಗಿದೆ. ಇದಕ್ಕೆ ಅನೇಕ ಸಂಘ ಸಂಸ್ಥೆಗಳು ಕೆಲಸ ಮಾಡಿವೆ. ಅದೇ ರೀತಿ ಅನೇಕ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಅನೇಕ ದಾನಿಗಳು ಇದಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರ ಫಲವಾಗಿ ಇವತ್ತೀಗ ಈ ಸುಂದರವಾದ ಮನೆ ನಿರ್ಮಾಣ ಆಗಿದೆ. ನಾಳೆ ಇದರ ಲೋಕಾರ್ಪಣೆ ಕಾರ್ಯಕ್ರಮ ಇದೆ. ಒಟ್ಟಿನಲ್ಲಿ ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ನ ಉದ್ದೇಶ ಏನು ಅಂತ ಕೇಳಿದರೆ, ಸಮಾಜದಲ್ಲಿ ಯಾರು ಪೀಡಿತರು, ವಂಚಿತರು, ದುರ್ಬಲರು ಈ ರೀತಿ ವ್ಯಕ್ತಿಗಳಿದ್ದಾರೆ, ಅವರಿಗೆ ನಮ್ಮ ಕೈಯಿಂದ ಎಷ್ಟು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿಯ ಸಹಾಯ ಮಾಡಬೇಕು ಅನ್ನುವಂಥ ಅಪೇಕ್ಷೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಅನೇಕ ಕಾರ್ಯಗಳು ಮಾಡಬೇಕು ಅಂತ ಯೋಚನೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಸೇವಾ ಕಾರ್ಯಗಳನ್ನು ಮಾಡಿ ಇನ್ನೂ ಕೂಡ ಒಳ್ಳೆಯ ಕೆಲಸ ಮಾಡುವ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ. ಓಕೆ, ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಸುಳ್ಯ ಎಲ್ಲ ಕಾರ್ಯಕರ್ತ ಬಂಧುಗಳು, ದಾನಿಗಳು, ಗ್ರಾಮ ಪಂಚಾಯತ್ ಜಾಲ್ಸೂರು ಈ ಒಂದು ಮನೆ ನಿರ್ಮಾಣದ ಹಿಂದೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದೆ. ಅದರಲ್ಲಿ ಕಾರ್ಯಕರ್ತನಾಗಿ ನಿರಂತರವಾಗಿ ದುಡಿಸಿಕೊಂಡದ್ದು. ಒಂದು ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳೆಲ್ಲ ಕ್ರಿಯೇಟ್ ಆಗಿದ್ದಂತಹದ್ದು ಇಲ್ಲೇ. ಅದೆಲ್ಲವನ್ನು ಗೊಂದಲಗಳನ್ನು ಸರಿಪಡಿಸಿಕೊಂಡು ಸಹೋದರಿಗೆ ಸೂರು ಲಕ್ಷ್ಮಿಯವರಿಗೆ ಮನೆಯನ್ನು ನಿರ್ಮಾಣ ಮಾಡಿಕೊಡ್ತೇವೆ ಅಂತ ಸೇವಾ ಭಾರತೀಯ ಜೊತೆಗೆ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂತಹ ವ್ಯಕ್ತಿಯಲ್ಲಿ ಶ್ರೀಯುತ ಲತೀಶ್ ಗುಂಡಿ ಅವರು ಕೂಡ ಹೌದು. ಲತೀಶ್ ಅಣ್ಣ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಓಕೆ, ಏನೋ ಒಂದು ಕನಸನ್ನು ಕೆಲವು ತಿಂಗಳುಗಳ ಹಿಂದೆ, ವರುಷದ ಹಿಂದೆಯೇ ಕೈಗೆತ್ತಿಕೊಂಡಿದ್ರಿ ಸೇವಾ ಭಾರತಿ ಜೊತೆಗೂಡಿ. ಹೇಳಿದಂಥ ಸಮಯಕ್ಕೆ ಅವತ್ತು ಆಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಗೊಂದಲಗಳೆಲ್ಲ ಆಗಿತ್ತು. ಅಂದರೆ ಗೊಂದಲಗಳು ನಿರ್ಮಾಣವಾಗಿತ್ತು. ಆದರೆ ಆ ಗೊಂದಲಗಳನ್ನು ಸರಿಪಡಿಸಿ ಇವತ್ತು ಸೇವಾ ಭಾರತೀಯ ಮೂಲಕ ಸೇವಾಂಜಲಿ ಮನೆಯನ್ನು ಲಕ್ಷ್ಮಿ ಅವರಿಗೆ ಕೊಡುವುದಕ್ಕೆ ಬೇಕಾಗಿ ನಾವೆಲ್ಲ ಕೂಡ ಜೊತೆಯಾಗಿ ಕಟಿಬದ್ಧರಾಗಿದ್ದೇವೆ. ಸೊ ಇವತ್ತು ನಿಮಗೆ, ಅವತ್ತು ನಿಮ್ಮ ಹೆಸರೇ ಸ್ವಲ್ಪ ಚಾಲ್ತಿಯಲ್ಲಿ ಇತ್ತು, ಲತೀಶ್ ಅವರು ಹಾಗೆ ಹೀಗೆ ಮಾಡಿದರು ಅಂತೇಳಿ. ಇವತ್ತು ಹೇಳಿದಂಥ ಮಾತನ್ನು ಎಲ್ಲರ ಜೊತೆಗೂಡಿ ಇವತ್ತು ಕೊಡ್ತಾ ಇದ್ದೀರಾ. ಸೊ ಎಷ್ಟು ಖುಷಿಯಾಗಿದ್ದೀರಿ ಅಂತ? ಖುಷಿ ಅಂತ ಹೇಳಿದರೆ ಅವರಿಗೊಂದು ಸ್ವಂತ ಆಗಿರತಕ್ಕಂಥ ಸೂರು. ಪ್ರಾರಂಭದಲ್ಲಿ ಅವ್ರಿಗೆ ಏನಿಲ್ಲ ಆಯಿತು.
ಇದ್ದದ್ದು ಹೇಗೆ ಅಂತ ಕೇಳಿದರೆ ಮನೆ ಅದಕ್ಕೆ ಮೇಲೆ ಟರ್ಪಲು, ಒಂದು ಸರಿಯಾದ ಬಚ್ಚಲು ಮನೆ ಇಲ್ಲ, ಅದಕ್ಕೊಂದು ಅಡ್ಡ ಬಟ್ಟೆಯನ್ನು ಕಟ್ಟಿಕೊಂಡು ಒಟ್ಟು ವ್ಯವಸ್ಥಿತವಾಗಿ ಇಲ್ಲ ಆಯಿತು. ನಾವು ಪ್ರಾರಂಭದಲ್ಲಿ ಬರುವಾಗ ಇಲ್ಲಿಗೆ ಸರಿಯಾದ ರಸ್ತೆ ವ್ಯವಸ್ಥೆಯು ಕೂಡ ಇಲ್ಲ ಆಯಿತು. ರಸ್ತೆ ಇದ್ದದ್ದು ನಡ್ಕೊಂಡು ಬರುವಂಥ ರಸ್ತೆ. ಹಾಗೆ ನಂತರ ಜಯರಾಮರಯ್ಯವರ ಹತ್ರ ಮಾತಾಡ್ಕೊಂಡು ರಸ್ತೆ ವ್ಯವಸ್ಥೆಯನ್ನು ನಾವು ಇಲ್ಲಿರುವಂಥ ರಸ್ತೆಗೆ ಇಲ್ಲಿ ಸಂಪರ್ಕವನ್ನು ತಗೊಂಡು ಮತ್ತೆ ಕೆಲಸ ಪ್ರಾರಂಭ ಮಾಡಿದೆ. ನೀರಿನ ಸಮಸ್ಯೆ ಮತ್ತೊಂದು ರಸ್ತೆಯ ಸಮಸ್ಯೆ ಮತ್ತೊಂದು ಮಳೆಗಾಲ ಸಮಯ ಇದೆಲ್ಲಾಗಿ ಒಂದಿಷ್ಟು ತಡವಾಗಿದಂತೂ ಸತ್ಯ. ಅಂದರೆ ಭಾರಿ ಚಂದದಲ್ಲಿ ಒಂದು ಕಟ್ಟಿಕೊಟ್ಟಿದೆ ಅಂತ ಖುಷಿ ಇದೆ ನನಗೆ. ಸೊ ಈ ಸುಂದರವಾಗಿರುವಂತಹ ಮನೆಯನ್ನು ಕಟ್ಟಬೇಕಿದ್ರೆ ಅದಕ್ಕೆ ಬೇಕಾಗಿರುವಂತಹ ಮೇಸ್ತ್ರಿಗಳು ಕೂಡ ತುಂಬ ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ಜೊತೆಗೆ ಈ ಮನೆಯನ್ನು ಸೇವಾಂಜಲಿ ಮನೆಯನ್ನು ಕಟ್ಟಿಕೊಟ್ಟಿರ್ತಕ್ಕಂಥವ್ರು ಶ್ರೀಯುತ ನಾರಾಯಣ ಮೇಸ್ತ್ರಿ ಅವರು. BMS ಇದರ ಅಧ್ಯಕ್ಷರಾಗಿದ್ದೀರಲ್ಲ, ಸುಳ್ಯ ತಾಲೂಕು ಸಮಿತಿ ಅಧ್ಯಕ್ಷರಾಗಿದ್ದೀರಿ. ಸೊ ಎಷ್ಟು ದಿನ ತಗೊಂಡ್ರಿ ಮತ್ತು ಎಷ್ಟು ನೀವು ಅವ್ರು ಹೇಳಿರುವಂಥ ರೀತಿಯಲ್ಲಿ ಅಷ್ಟು ವೇಗವಾಗಿ ಮನೆ ಕಟ್ಟಿಕೊಡೋದಕ್ಕೆ ಸಾಧ್ಯ ಆಯಿತಾ? ಕೊನೆಯದಾಗಿ ನೋಡುವಾಗ ನೀವು ಏನು ನಿಮ್ಮ ಕನಸೇನಿದೆ ಅಂದರೆ ಕಟ್ಟುವುದಕ್ಕೂ ಕೂಡ ಒಂದು ಕನಸು ಬೇಕು, ಆ ರೀತಿ ಚೆನ್ನಾಗಿ ಕಟ್ಟಿಕೊಟ್ಟಿದ್ದೀರಾ ಅಂತ? ನಮಗೆ ಕೆಲಸ ಸಿಕ್ಕಿ ತುಂಬ ಸಮಯ ಆಗಿಲ್ಲ, ಕೇವಲ 5-6 ತಿಂಗಳು ಒಳಗಡೆ ಆದಷ್ಟೇ. ಅಂದರೆ ಒಂದು ಹಂತದಲ್ಲಿ ಒಂದು ಸ್ಲ್ಯಾಬ್ ಮಾಡೋದು, ಹಂಚಾಕೋದಂತ ಒಂದು ಗೋಡೆ ಕಟ್ಟಿದ ಮೇಲೆ ಒಂದು ಗೊಂದಲ ಇತ್ತು. ವಿಷಯಗಳು ಯಾಕೆಂದರೆ ಸ್ಲ್ಯಾಬ್ ಮಾಡಬೇಕಾದ್ರೆ ಜಲ್ಲಿ ಮೇಲೆ ಹೊರಬೇಕು, ಹೊಯ್ಗೆ ಮೇಲೆ ಹೊರಬೇಕು, ಕಬ್ಬಿಣ ಮೇಲೆ ಹೊರಬೇಕು, ಸೆಂಟ್ರಿಗೆ ಸಾಮಾನು ಹೊರಬೇಕು, ವಾಪಸ್ ಅದನ್ನ ರಿಟರ್ನ್ ಕೊಂಡೋಗ್ಬೇಕು. ಎಲ್ಲ ತುಂಬ ಕಷ್ಟಕರವಾಗಿದೆ ಅಂತ ಹೇಳಿ, ಅಂದರೆ ಈ ಮನೆ ಸರಿಯಾದ ದಾರಿಗೂ ಸಹ ಇಲ್ಲ ಅಂತ. ಒಂದು ಕಲ್ಲು ತರಬೇಕಾದ ಸಮೇತ ಒಂದು ಪಿಕಪ್ಪಲ್ಲಿ ಒಂದು ಲೋಡ್ 300 ಕಲ್ಲು ಬಂದರೆ ಆ ಪಿಕಪ್ಪಲ್ಲಿ 7-8 ಸಾರಿ ನಾವು ಫ್ರಂಟಲ್ಲಿ 4 ವೀಲ್ ಹಾಕಿ ಬಂದು ವಾಪಸ್ ರಿವರ್ಸ್ 4 ವೀಲ್ ಹಾಕಿ ಹೋಗುವಂಥ ಪರಿಸ್ಥಿತಿ ಇದ್ದದ್ದು ಅಂಥ ಪರಿಸ್ಥಿತಿಯಲ್ಲಿ ಸಮೇತ ನಾವು ಕೆಲಸ ಮಾಡಿಕೊಟ್ಟಿದ್ದೇವೆ. ಅದನ್ನು ಒಂದು 5-6 ತಿಂಗಳಲ್ಲಿ ಕೆಲಸ ನಿಲ್ಲಿಸ್ತೀವಿ ನಾವು. ಅಂದರೆ 2-3 ತಿಂಗಳ ಗ್ಯಾಪ್ ಇತ್ತು ಮಾತ್ರ, ಸ್ಲ್ಯಾಬ್ ಇದು ಅಂತೇಳಿ. ಮತ್ತೆ ಲಾಸ್ಟ್ ಮನೆಯವರೊಟ್ಟಿಗೆಲ್ಲ ಮಾತಾಡುವಾಗ ಹಂಚಿನ ಮಾಡೋದು ಅಂತ ಆಯಿತು. ಚೆನ್ನಾಗಿ ಮೂಡಿ ಬಂದಿದ್ದಲ್ಲ, ಬೇಗ ಆಗಿದೆ ಮಾತ್ರ. ಸೇವಾಂಜಲಿ ಮನೆಯನ್ನು ನಿಮಗೊಮ್ಮೆ ತೋರಿಸ್ತೇನೆ ಹೇಗಿದೆ ಅಂತ. ನನ್ನ ಜೊತೆಗೆ ಇವಾಗ ಸುದರ್ಶನ್ ಸೂರ್ತಿಲ್ ಅವರಿದ್ದಾರೆ. ಈ ಒಂದು ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಸುಳ್ಯ ಇದರ ಕಾರ್ಯದರ್ಶಿಯಾಗಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸುಧಣ್ಣ ನಮಸ್ತೆ. ಓಕೆ, ಸುಮಾರು ಎಷ್ಟೊಂದು ಲಕ್ಷದಲ್ಲಿ ಈ ಮನೆ ನಿರ್ಮಾಣ ಆಗಿದೆ ಅಂತ ಫಸ್ಟಿಗೆ ಒಂದು ಖರ್ಚಿನ ವಿವರ ಮಾತಾಡೋಣ ಅಂತ. ಸರಿ, ಇದು ಒಟ್ಟು ಎಲ್ಲ ಮನೆಗೆ ಪಂಚಾಯತ್ ಅನುದಾನ ಇರ್ಬೋದು, ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ನ ಕಡೆಯಿಂದ ಕೊಟ್ಟಿರ್ತಕ್ಕಂಥದ್ದು. ಮತ್ತು ನಾವು ಸುಮಾರು 150ಕ್ಕಿಂತ ಹೆಚ್ಚು ಕಾರ್ಯಕರ್ತರು ಶ್ರಮದಾನದ ಮೂಲಕ ಕೆಲಸ ಮಾಡಿದ್ದಾರೆ. ಅದನ್ನು ನಾವು ಸ್ವಂತವಾಗಿ ಒಂದು ಮನೆ ಕಟ್ಟೋದಾದರೆ ಅದರ ಲೇಬರ್ ಅದನ್ನು ಕೂಡ ನಾವು ಲೆಕ್ಕಕ್ಕೆ ಹಿಡಿಬೇಕು ಒಂದು ಮನೆಯ ಖರ್ಚಿಗೆ. ಹಾಗೆ ನೋಡಿದರೆ ಒಂದು 2 ಲಕ್ಷದಷ್ಟು ಮೊತ್ತ ಪಂಚಾಯತ್ನಿಂದ ಬಂದಿರುವಂಥದ್ದು, 3.5 ಲಕ್ಷದಷ್ಟು ಮೊತ್ತ ನಾವು ಸೇವಾ ಭಾರತಿ ಕಡೆಯಿಂದ ಹಾಕಿದ್ದೇವೆ. ಸುಮಾರು 1.5 ಲಕ್ಷದಷ್ಟು ವಸ್ತು ರೂಪ ಮತ್ತು ಕೆಲಸದ ಲೇಬರ್ ಆಗಿ ಒಟ್ಟು 7 ಲಕ್ಷ ರೂಪಾಯಿಯ ಬಜೆಟ್ನಲ್ಲಿ ನಿರ್ಮಾಣ ಆಗಿದೆ. ಅಂದರೆ ಜಾಲ್ಸೂರಿನ ನಿರ್ಮಾಣವಾಗಿರುವಂತಹ ಸೇವಾಂಜಲಿ ಲಕ್ಷ್ಮಿ ಅವರಿಗೆ ನಿರ್ಮಾಣವಾಗಿರುವಂತಹ ಮನೆಯ ಒಟ್ಟು ಮೊತ್ತ ಸುಮಾರು 7 ಲಕ್ಷದಲ್ಲಿ ನಿರ್ಮಾಣವಾಗಿದೆಲ್ಲ. ಸೊ ಇವಾಗ ಮನೆ ಹೇಗಿದೆ ಅಂತ ಒಂದ್ಸಲ ನೋಡ್ಬೇಕು, ಎಲ್ಲರಿಗೂ ಕುತೂಹಲ ಇದೆ. ಸೊ ಬನ್ನಿ ನೋಡುವ. ಸೊ ಇದು ಎಂಟ್ರೆನ್ಸ್ ಆದಾಗ ಏನು ನಮಗೆ ಮನೆ ಕೊಡಬೇಕಲ್ಲ ಅಂತ ಹೇಳಿ ಹಾಗೆ ಮಾಡಿಬಿಡ್ಲಿಲ್ಲ. ಇದು ಫ್ರಂಟಿಗೆ ಬಂದಾಗ ಒಂದು ಹಾಲ್ ಜೊತೆಗೆ ಮೇಲೆ ನೋಡಿ ಸೀಲಿಂಗ್ ಕೂಡ ಕ್ಲಿಯರ್ ಆಗಿ ಸೀಲಿಂಗ್ ಇದೆ. ಆನಂತರ ಇಲ್ಲಿ ಒಂದು ಏನಾದ್ರು ಪುಸ್ತಕ ಅಥವಾ ಏನಾದ್ರು ಇರುವಂತ ಒಂದು ಶೋಕೇಸ್ ಮನೆಯಲ್ಲಿ ಮನೆಗೆ ಬರಬೇಕಾದ್ರೆ ಹೌದು ಎಂಟ್ರೆನ್ಸ್ ನಲ್ಲಿ ಹೇಗೆ ಬೇಕು. ಓಕೆ, ಇದು ಎದುರು ಹಾಲ್ ಆಯ್ತು. ಓಕೆ, ಸುಮಾರು ಎಷ್ಟು ಸ್ಕ್ವೇರ್ ಫೀಟ್ ಇದರಲ್ಲಿ ಇದೆ ಮನೆ? ಈ ಮನೆ ಈಗ ಸುಮಾರು 500 ಸ್ಕ್ವೇರ್ ಫೀಟ್. 500 ಸ್ಕ್ವೇರ್ ಫೀಟ್ ಇದೆ. 500 ಅರೌಂಡ್ 500 ಸ್ಕ್ವೇರ್ ಫೀಟ್ ನ ಮನೆ. ಓಕೆ, ಇದು ನಮಗೆ ಹಾಲ್ ಆದ್ಮೇಲೆ ನಮಗೆ ಸಿಗೋದೇ ಇದು ನೋಡಿ ಒಂದು ಬೆಡ್ರೂಮ್ ಇದೆ. ಒಳ್ಳೆಯ ವಿದ್ಯುತ್ ಶಕ್ತಿ ವ್ಯವಸ್ಥೆಗಳನ್ನೆಲ್ಲ ಮಾಡಾಗಿದೆ. ಇಲ್ಲಿ ಕೂಡ ಒಂದು ಕಪಾಟ್ ಇದೆ. ಸೊ ಪ್ರತಿ ಕಿಟಕಿಗಳಿಗೆ ನಾವು ಗಮನಿಸಿಕೊಳ್ಳೋದು, ಬರೀ ಕಿಟಕಿಯನ್ನು ಮಾಡಿಬಿಟ್ಟಿಲ್ಲ, ಅದಕ್ಕೆ ಬೇಕಾಗಿರುವಂತಹ ವಿಂಡೋ ಡೋರ್ಗಳನ್ನು ಕೂಡ ಕ್ಲಿಯರ್ ಆಗಿ ಮಾಡಿಕೊಡಲಾಗಿದೆ. ಇದು ಒಂದು ನಮಗೆ ಇರುವಂತಹ ಬೆಡ್ರೂಮ್. ಸೊ ಮೇಲೆ ನೋಡಿ ನಮಗೆ ಎಲ್ಲನೂ ಕೂಡ ಕಬ್ಬಿಣದಲ್ಲಿ ಹಂಚುಗಳನ್ನು ಇಡುವಂತ ವ್ಯವಸ್ಥೆ. ಎಷ್ಟೇ ವರ್ಷ ಆದ್ರೂ ಕೂಡ ಏನೇ ತೊಂದರೆಗಳು ಬರದಿರಲಿ ಅಂತ ಅಲ್ವಾ? ಬೆಟ್ಟದ ಮೇಲೆ ಮನೆ ಇರುವುದು. ನಾವು ಕಾಂಕ್ರೀಟ್ ಸ್ಲ್ಯಾಬ್ ಮಾಡಿದ್ರೆ ಮತ್ತೆ ಅವರು ಪುನಃ ಶೀಟ್ ಹಾಕಬೇಕು, ನೀರು ಸೋರುವಂತದ್ದು ಬರ್ತದೆ. ಸೆಕೆಯ ಇದಕ್ಕೆ ಕೂಡ ಹಂಚಿನ ಇದು ವ್ಯವಸ್ಥೆ ಆಗ್ತದೆ, ಸುಲಭ ಆಗ್ತದೆ ಅಂತೇಳಿ. ಹೇಗೂ ತುಂಬಾ ಎತ್ತರದಲ್ಲಿ ಅವರಿಗೂ ಉಪಯೋಗ ಆಗ್ಬೇಕಲ್ಲ ಒಂದು ಮಾಡಿದ್ಮೇಲೆ. ಸೊ ಇದಾದ ನಂತರ ನಾವು ಒಳಗೆ ಫಸ್ಟ್ ಎಂಟ್ರಿ ಆದಾಗ್ಲಿ ನಮಗೆ ಇಲ್ಲಿ ದೇವರ ಪುಟ್ಟ ಕೋಣೆ ಇದೆ. ದೇವರ ಕೋಣೆಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ನಂತರ ಇಲ್ಲಿ ರೈಟ್ ಸೈಡ್ ಅಲ್ಲಿ ಸ್ವಲ್ಪ ಕತ್ಲೆ ಇದೆ. ಓಕೆ, ಇಲ್ಲಿ ಬೆಳಕಿಲ್ಲ, ಇವಾಗ ಬಲ್ಬನ್ ಹಾಕ್ಬೇಕಷ್ಟೇ. ಸೊ ಇದೊಂದು ಬೆಡ್ರೂಮ್ ಅಲ್ಲ, ಮತ್ತೊಂದು ನೋಡಿ 2ನೇ ಬೆಡ್ರೂಮ್. ಅಂದ್ರೆ 2 BHK ಮನೆ ಇದು ಎಲ್ಲ ಸುಧಣ್ಣ. ಓಕೆ, ಇದು ಮತ್ತೊಂದು ರೂಮ್. ಸೊ ಇದಾದ ನಂತರ ಇದರ ಇಲ್ಲಿ ವಿದ್ಯಾರ್ಥಿಗಳು ಮಕ್ಕಳು ಇರ್ತಾರೆ, ಅವರಿಗೆ ಏನಾದ್ರು ಓದ್ಲಿಕ್ಕೆ ಹಾಗೆ ಹೀಗೆ 2 ರೂಮ್ ಅಂದ್ರೆ ಹಾಲ್ ಅಲ್ಲೂ ಇದೆ, ಇಲ್ಲಿ 2 ಬೆಡ್ರೂಮ್ ಇದೆ. ಇದು ದೇವರ ಕೋಣೆ ಆಯ್ತು. ಆ ನಂತರ ನಾವು ಬರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಒಂದು ಮನೆಗೆ ಬೇಕಾಗಿರುವಂತದ್ದು ಮತ್ತೆ ನಮ್ಮ ಕಿಚನ್ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ. ನೋಡಿ ಇದು ಕಿಚನ್. ನಂತರ ಕೇವಲ ಇಷ್ಟು ಮಾತ್ರ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳುವಂತ ತಲೆಬಿಸಿ ಇರ್ಬೋದು. ಆದ್ರೆ ಮತ್ತೇನು ಸ್ವಲ್ಪ ನಾವು ಮುಂದುವರೆದು ಇಲ್ಲಿದೆ ಟಾಯ್ಲೆಟ್ ಬಾತ್ರೂಮ್ ಇಲ್ಲಿದೆ.
ಸೊ ಮನೆಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ಮತ್ತೆ ಈ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಕಳೇ. ಸೊ ಅದಕ್ಕಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಶೌಚಾಲಯದ ವ್ಯವಸ್ಥೆಯನ್ನ ಅಂದ್ರೆ ಬಾತ್ರೂಮ್ ಶೌಚಾಲಯ ಎರಡರ ವ್ಯವಸ್ಥೆ ಮಾಡಲಾಗಿದೆ. ಕ್ಲಿಯರ್ ಆಗಿ ಕೇವಲ ಮನೆಯನ್ನ ಮಾತ್ರ ಕೊಟ್ಟಿರ್ತಕ್ಕಂಥದ್ದಲ್ಲ, ಇಲ್ಲೂ ಕೂಡ ಸುಸಜ್ಜಿತವಾಗಿರುವಂತ ಬಾತ್ರೂಮ್ ವ್ಯವಸ್ಥೆಗಳಿದೆ. ನೋಡಿ ಇಲ್ಲಿ ಕಡೆ ಬಿಸಿನೀರು ಹಾಕುವ ಇಷ್ಟೆಲ್ಲ ವ್ಯವಸ್ಥೆಗಳೊಂದಿಗೆ ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಅಂದ್ರೆ ಏನು, ಅದರ ಬಗ್ಗೆ ಏನೋ ಒಂದು ಸ್ವಲ್ಪ ನಾವು ಕೀಳಾಗಿ ಮಾತಾಡ್ತಕ್ಕಂಥವರಿಗೆ ಇಲ್ಲಿಯ ಉದಾಹರಣೆ, ಒಂದು ಕೊಟ್ಟಿರುವಂತಹ ಉತ್ತರ ಇದು. ಅದಕ್ಕಾಗಿ ಇದು ಸುಂದರವಾಗಿರುವಂತಹ ನಮ್ಮದೇ ಸಹೋದರಿ, ನಮ್ಮದೇ ಮನೆ, ನಮ್ಮದೇ ಮನೆಯ ಒಂದು ಸಹೋದರಿ ಅಂತ ಹೇಳುವಂಥ ರೀತಿಯಲ್ಲಿ ಸುಳ್ಯದ ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಇವತ್ತು ಬಹಳ ಒಳ್ಳೆ ಕಾರ್ಯವನ್ನು ಮಾಡಿಸುದಣ್ಣ. ಸೊ ನಿಮಗೆ ಆಗಿರೋ ತಂಡಕ್ಕೆ ಧನ್ಯವಾದಗಳು. ಇದರ ಜೊತೆಗೆ ನಮಗೆ ಸುಮಾರು 11 ಸಂಘ ಸಂಸ್ಥೆಗಳು, ಬೇರೆ ಬೇರೆ ಸ್ಥಳೀಯ ಸಂಘ ಸಂಸ್ಥೆಗಳು, ಸುಮಾರು 11 ಸಂಘ ಸಂಸ್ಥೆಗಳದ್ದು 150 ಜನ ಒಟ್ಟು, ಇದಕ್ಕಿಂತ ಹೆಚ್ಚು ಕಾರ್ಯಕರ್ತರು ರಾತ್ರಿ ಅದರ ಕಲ್ಲು ಸಾಗಾಟ ಮಾಡುವಂಥದ್ದು, ಹಂಚಿ ಇಡುವಂಥದ್ದು, ಬೇರೆ ಬೇರೆ ಮರಳನ್ನು ತಂದು ಕೆಳಗೆ ಲೋಡ್ ಹಾಕಿದ ಮೇಲೆ ಶಿಫ್ಟ್ ಮಾಡಿರುವಂಥದ್ದು. ಯಾಕಂದ್ರೆ ಅಲ್ಲಿ ಮಳೆಗಾಲದಲ್ಲಿ ತುಂಬಾ ಜಾರುವ ಅಂತ ಇದ್ದಿತ್ತು. ಅದರ ಹಾಗೇನೆ ಸುಮಾರು ಒಂದು 20 ದಾನಿಗಳು ವಸ್ತು ರೂಪದಲ್ಲಿ, ಬಾಗಿಲು, ಆಮೇಲೆ ಅಲ್ಲಿ ಟ್ಯಾಂಕಿ, ನೀರಿನ ಟ್ಯಾಂಕಿ, ಹೀಗೆ ಬೇರೆ ಬೇರೆ ವಸ್ತುಗಳನ್ನು, ಕಿಟಕಿ ಇರ್ಬೋದು, ಈ ಥರ ಸ್ವಂತವಾಗಿ ನಮಗೆ ಸಣ್ಣ ಸಣ್ಣ ವಿಷಯ ಆದರೂ ಕೂಡ ಪ್ರತಿಯೊಂದನ್ನು ಕೂಡ ನಾನು ಕೊಡ್ತೇನೆ ಅಂತೇಳಿ ಕೊಟ್ಟಿರುವಂಥ ಸುಮಾರು ಒಂದು 20 ಜನ ಕೂಡ ಕೊಟ್ಟಿದ್ದಾರೆ. ಆ ರೀತಿ ಎಲ್ಲರ ಸಹಕಾರದಿಂದ ಇಷ್ಟು ಚೆನ್ನಾಗಿರುವಂಥ ಮನೆ ನಿರ್ಮಾಣವಾಗಿದೆ. ಓಕೆ, ಚೆನ್ನಾಗಿರುವ ಮಾಹಿತಿ ಕೊಟ್ರಿ, ಧನ್ಯವಾದಗಳು ನಿಮಗೆ. ವೀಕ್ಷಕರೇ, ಇದು ಜಾಲ್ಸೂರಿನಲ್ಲಿ ನಿರ್ಮಾಣವಾಗಿರುವಂತಹ ಲಕ್ಷ್ಮಿ ಅವರಿಗೆ ನಿರ್ಮಾಣಗೊಂಡಿರುವಂತಹ ಸೇವಾಂಜಲಿ ಮನೆ. ಗ್ರಾಮ ಪಂಚಾಯತ್ ಜಾಲ್ಸೂರು ಸಹಕಾರ ಇದೆ, ಜೊತೆಗೆ ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಸುಳ್ಯ ಇವರ ಸಂಪೂರ್ಣವಾದ ಸಹಕಾರ, ಸಾಕಷ್ಟು ದಾನಿಗಳ ಸಹಕಾರ. ಯಾವತ್ತಾದರೂ ಹಿಂದೂ ಸಮಾಜ ಯಾವತ್ತೂ ನಮ್ಮ ಹಿಂದೂ ಸಮಾಜವನ್ನು ಕೈ ಬಿಡೋದಿಲ್ಲ ಅಂತ ಹೇಳೋದಕ್ಕೆ ಇದು ಮತ್ತೊಂದು ಉದಾಹರಣೆ. ಏನೇ ಆಗಲಿ, ಒಳ್ಳೇದಾಗಲಿ, ಇದರ ಹಿಂದೆ ಮುಂದೆ ಕೆಲಸವನ್ನು ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿಕೊಳ್ತಾ ನನ್ನ ಜೊತೆ ಸಾಥ್ ಕೊಟ್ಟಿರುವ ಯಶ್ ಫೋಟೋಗ್ರಫಿ ಹಾಗೆಯೇ ದೇವಕರಣ್ಣ, ನಿಮಗೂ ಧನ್ಯವಾದದೊಂದಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಒಳ್ಳೆಯ ರೀತಿಯಲ್ಲಿ ಈ ಒಂದು ಮನೆಯಲ್ಲಿ ಜೀವನವನ್ನು ಲಕ್ಷ್ಮಿಯಾಗಿ ಅವರ ಕುಟುಂಬ ಮಾಡಲಿ ಅಂತ ನಮ್ಮ ಆಶಯ. ಸೊ ಮತ್ತೊಂದು ವಿಡಿಯೋ ಸಿಗ್ತೇನೆ, ಅದುವರೆಗೆ ಎಲ್ಲರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು.